ಇವ್ರಿಗೆ 2 ಕೋಟಿ ಕೊಡ್ತಾರಂತೆ ರೈತರಿಗೆ. ಏನು 2 ಕೋಟಿ ಏನು ಭಾಳ ಅವ್ರು ಹೇಳೋದು ನೋಡಬೇಕು ಎಕ್ಸ್ಪ್ರೆಷನ್. ಇದು ಧರ್ಮಕ್ಕೆ ಕೊಡ್ತಾರ 2 ಕೋಟಿನ? ಗೃಹಲಕ್ಷ್ಮಿ ಯೋಜನೆಯಲ್ಲಿ 5,000 ಕೋಟಿ 2 ತಿಂಗಳು ಹಣನೇ ಕೊಟ್ಟಿಲ್ಲ ಅಂತಕ್ಕಂಥದ್ದು ಇವತ್ತೇನು ಚರ್ಚೆ ಆಯಿತು. ಈ ಕ್ಷಣದವರೆಗೆ 5,000 ಕೋಟಿ ಪರಿಸ್ಥಿತಿ ಏನಾಗಿದೆ, ಅದು ಜನಕ್ಕೆ ತಲುಪ್ದೋ ಇಲ್ಲ ಅದು ಎಲ್ಲಿ ಹೋಯ್ತು ಅಂತಕ್ಕಂಥದ್ದನ್ನಾದ್ರೂ, ಏಕೆಂದರೆ ಅವರ ಜ್ಞಾನ ಇರೋದೆಲ್ಲ ಈ ಒಂದು ಫಲವತ್ತಾದಂಥ ಬೆಳೆ ಬಾಳ್ತಕ್ಕಂಥ ಭೂಮಿಗಳಲ್ಲಿ ಯಾವ ರೀತಿ ನಾನು ವ್ಯವಹಾರ ಮುಂದುವರಿಸ್ಕೋಬೇಕು. ಇವತ್ತು ನ್ಯಾಯಾಲಯ ಹೇಳ್ತಾ ಇದೆ, ಆ ಟೋಲನ್ನು ಇಲ್ಲಿಗಲ್ಲಾಗಿ ಫ್ರೇಮ್ವರ್ಕ್ ಅಗ್ರಿಮೆಂಟನ್ನು ವೈಲೇಟ್ ಮಾಡಿ ಈ ಹಣ ಇದರಿಂದ ಆ ಟ್ರಾವೆಲರ್ಸ್ ಹತ್ರ ತಗೋತಾ ಇರ್ತಕ್ಕಂಥದ್ದೇನಿದೆ ವಾಹನ ಮಾಲೀಕರಿಂದ, ಇದು ತಪ್ಪು. ಕೋಟ್ಯಾಂತರ ರೂಪಾಯಿ ಲೂಟಿಯಾಗಿದೆ. ಇದರಲ್ಲಿ ಸುಮಾರು 2,000 ಕೋಟಿ ಕಲೆಕ್ಷನ್ ಮಾಡಿದ್ದಾನೆ ಜನಗಳಿಂದ ಇಲ್ಲಿಗಲ್ಲಾಗಿ. 111 ಕಿಲೋಮೀಟ್ರ್ ರಸ್ತೆಗೆ ಬರೀ 5 ಕಿಲೋಮೀಟ್ರ್ ರಸ್ತೆ ಮಾಡಿದ್ದಾನೆ. ಅವನು ಟೋಲ್ ಕಲೆಕ್ಷನ್ ಮಾಡಾಗೇ ಇಲ್ಲ. ಇದಕ್ಕೆಲ್ಲ ಪರ್ಮಿಷನ್ ಕೊಟ್ರಿ. ಅದರಿಂದ ಮೊನ್ನೆ ದಿನ ಕೊಟ್ಟಂಥ ತೀರ್ಪೇನಿದೆ ಕಳೆದ ತಿಂಗಳು, ಈ ಕ್ಷಣದವರೆಗೆ ಈ ಸರ್ಕಾರ ಏನು ಕ್ರಮ ತಗೊಂಡ್ರಿ? ಕೋರ್ಟು ನ್ಯಾಯಾಲಯದ ತೀರ್ಪುಗಳು ಅಂತ ಹೇಳಿ ಯಾವ್ಯಾವ ರೀತಿ ಬಡ ಜನರ ಮೇಲೆ ನೀವು ಅವ್ರ ಜೀವನ ಹಾಳು ಮಾಡಿದ್ದೀರಿ ಕೋರ್ಟ್ ಹೆಸರಿನಲ್ಲಿ ನೋಡ್ತಾ ಇದ್ದೀವಿ ಸರ್ಕಾರದಲ್ಲಿ. ಇದನ್ನು ಯಾತಕ್ಕೆ ಬಿಟ್ಟಿದ್ದೀರಿ? ನಾನು ಈ ಹಿನ್ನೆಲೆಯಲ್ಲಿ, ಕೋರ್ಟಿನ ತೀರ್ಪಿನ ಹಿನ್ನೆಲೆಯಲ್ಲಿ ನಾಡಿನ ಜನತೆಗೆ, ಆ ರಸ್ತೆಯಲ್ಲಿ ಓಡಾಡೋರಿಗೆ ಕೋರ್ಟ್ ಈ ರೀತಿ ತೀರ್ಪು ಕೊಟ್ಟಿದೆ. ಸರ್ಕಾರವೂ ಅವ್ರ ಜೊತೆ ಶಾಮೀಲಾಗಿದ್ದಾರೆ, ಆ ಮಾಲೀಕನ ಜೊತೆ, ನೈಸ್ ಮಾಲೀಕನ ಜೊತೆ. ಇವತ್ತು ಇಲ್ಲೀಗಲಾಗಿ ಅಲ್ಲಿ ನಡೀತಾ ಇರತಕ್ಕಂಥದ್ದಕ್ಕೆ ಸರ್ಕಾರ ಕಣ್ಣು ಮುಚ್ಕೊಂಡೇನಿದೆ. ಅಂತಿಮವಾಗಿ ಇವತ್ತು ಆ ಒಂದು ಸರ್ಕಾರದ ಮೌನ ವಹಿಸಿ ಕೋಟ್ಯಾಂತರ ರೂಪಾಯಿ ಹಣ ಇವತ್ತು ಜನರಿಂದ ಕಿಸೆಯಿಂದ ಕಿತ್ಕೋತಾ ಇರತಕ್ಕಂಥದ್ದೇನಿದೆ, ಅದನ್ನು ನಿಲ್ಲಿಸಲಿಕ್ಕೆ ಟೋಲ್ನಲ್ಲಿ ದುಡ್ಡು ಕೊಡಬೇಡಿ ಅಂತಕ್ಕಂಥದ್ದು ನಾನು ಹೇಳಿದ್ದೇನೆ ನ್ಯಾಯದ ತೀರ್ಪಿನ ಮೇಲೆ. ಇದನ್ನು ಯಾರೋ ಅನ್ಯತಾ ಭಾವಿಸಬೇಕಾಗಿಲ್ಲ. ಇವತ್ತು ನಾವಿರ್ತಕ್ಕಂಥದ್ದು ಅನ್ಯಾಯ ಆದಾಗ ನಾವು ಅದನ್ನು ಜನತೆ ಮುಂದೆ ತರಬೇಕಾದಂಥದ್ದು ನನ್ನ ಕರ್ತವ್ಯ. ಆ ಕರ್ತವ್ಯ ಮಾಡ್ತಾ ಇದ್ದೇನೆ. ನಾಡಿನ ಜನತೆಗೂ ನಾನು ಮನವಿ ಮಾಡ್ತೇನೆ, ಈ ವಿಷಯದಲ್ಲಿ ನಾನು ಹುಡುಗಾಟಿಕೆ ಮಾಡಿಲ್ಲ, ಇಲ್ಲ ಸಾರ್ವಜನಿಕರಿಗೆ ತೊಂದರೆ ಕೊಡಬೇಕು ಅಂತ ಮಾಡಿಲ್ಲ. ಸಾರ್ವಜನಿಕರಿಗೆ ಏನು ತೊಂದರೆ ಕೊಡ್ತಾ ಇದ್ದಾರೆ, ಅವರಿಂದ ಹಣ ಏನು ಕಿತ್ಕೊತಾ ಇದ್ದಾರೆ ಇಲ್ಲಿಗಲಾಗಿ, ಅದಕ್ಕೆ ಯಾರು ಬೆಂಬಲ ಕೊಡಬೇಡಿ ಅಂತಕ್ಕಂಥದ್ದನ್ನು ನಾಡಿನ ಜನತೆಗೆ ಹೇಳ್ತಾ ಇದ್ದಾರೆ. ಏಕೆಂದರೆ ಅವರ ಜ್ಞಾನ ಇರೋದೆಲ್ಲ ಈ ಒಂದು ಫಲವತ್ತಾದಂಥ ಬೆಳೆ ಬಾಳ್ತಕ್ಕಂಥ ಭೂಮಿಗಳಲ್ಲಿ ಯಾವ ರೀತಿ ನಾನು ವ್ಯವಹಾರ ಮುಂದುವರಿಸ್ಕೋಬೇಕು, ಇದೇ ಅವರಲ್ಲಿರ್ತಕ್ಕಂಥ ಪ್ರಾಮುಖ್ಯತೆ ಪಡೆದಿರ್ತಕ್ಕಂಥ ಅಂಶಗಳು. ಈಗಿನ 3 ತಿಂಗಳು ಅವರು ಆಡಳಿತ ನೋಡಿದಾಗ ಕಾಂಗ್ರೆಸ್ ಸಚಿವರು ಶಾಸಕರುಗಳೇ ಪ್ರತಿಭಟನೆ ಮಾಡಿದ್ದಾರೆ, ಸದನ ನಡೆಯಕ್ಕೆ ಬಿಡ್ತಾ ಇಲ್ಲ. ಯಾತಕ್ಕೆ ನಡೀತಾ ಇಲ್ಲ ಸದನ? ಒಬ್ಬ ಇವತ್ತು ಮಂತ್ರಿಯ ಮೇಲೆ ಇರ್ತಕ್ಕಂಥ ಒಂದು ಘಟನೆಗಳೇನು ನಡೆದಿದೆ ಅವರು ಮಂತ್ರಿ ಇದ್ದಾಗ, ಇನ್ನೂ ಅದಕ್ಕೆ ವಾಸ್ತವಾಂಶಗಳು ಬರಲಿಲ್ಲ. ತನಿಖೆ ನಡೀತಾ ಇದೆ. ತನಿಖೆ ನಡೀತಾ ಇದ್ದಾಗ ಇವತ್ತು ಈ ಸರ್ಕಾರ ಆ ತನಿಖೆಯ ದಾರಿಯನ್ನು ತಪ್ಪಿಸಿದೆ. ಈಗಾಗಲೇ ಬಹುಶಃ ಆ ಕೆಲಸ ಮಾಡ್ತಾ ಇದ್ದಂಥ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಳ್ಳದೆ ಹೋಗಿದ್ದಾರೆ. ಆ ವಿಷಯವನ್ನು ಬರೆದಿಟ್ಟು ಹೀಗಾಗಿದೆ, ನನ್ನ ಮೇಲೆ ಒತ್ತಡ ಹಾಕಿದ್ರು ಅಂತೇಳಿ ಅವನು ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ಳದೆ ಹೋಗಿದ್ರೆ ಈ ದುಡ್ಡು ಹೊಡೆದಿರ್ತಕ್ಕಂಥದ್ದು ಮುಚ್ಚೆ ಹಾಕೋರು. ಈ ಉದಾಹರಣೆಗೆ ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ 5,000 ಕೋಟಿ 2 ತಿಂಗಳು ಹಣನೇ ಕೊಟ್ಟಿಲ್ಲ ಅಂತಕ್ಕಂಥದ್ದು ಇವತ್ತೇನು ಚರ್ಚೆ ಆಯಿತು. ಈ ಕ್ಷಣದವರೆಗೆ 5,000 ಕೋಟಿ ಪರಿಸ್ಥಿತಿ ಏನಾಗಿದೆ, ಅದು ಜನಕ್ಕೆ ತಲುಪ್ದೋ ಇಲ್ಲ ಅದು ಎಲ್ಲಿ ಹೋಯ್ತು ಅಂತಕ್ಕಂಥದ್ದನ್ನಾದ್ರೂ ಇವತ್ತು ಮಾಹಿತಿ ಇಟ್ಟಿದ್ದಾರೆ. ಇವತ್ತವರೆಗೆ ಅದು 5,000 ಕೋಟಿ ಸದ್ದೇ ಇಲ್ಲ. ಏನೋ ಅಕೌಂಟ್ ಮಿಸ್ಟೇಕು ಅಂತಾರೆ, ಸತ್ಯಾಂಶ ಹೊರಗಿಡಬೇಕಲ್ಲ. ಅದರಿಂದ ಇಲ್ಲಿ ಆ ವ್ಯಕ್ತಿಯನ್ನು ಇವತ್ತು ಯಾವ ಕಾರಣಕ್ಕೋಸ್ಕರವಾಗಿ ಇವತ್ತು ರಕ್ಷಣೆ ಕೊಡಲಿಕ್ಕೆ ಹೊರಟಿದ್ದಾರೆ, ಇಲ್ಲ ಆ ಘಟನೆಯಲ್ಲಿ ಇನ್ಯಾರ್ಯಾರ ಪಾತ್ರಗಳಿದೆ, ಅದೆಲ್ಲವನ್ನು ಎಲ್ಲಾದರೂ ಎಕ್ಸ್ಪೋಸ್ ಮಾಡಿದ್ರೇನು ಅಂತ ಹೇಳಿ ಹೆದರಿಕೆಯಿಂದ ಬಹುಶಃ ವ್ಯಕ್ತಿಗೆ ರಕ್ಷಣೆ ಕೊಡ್ತಾ ಇದ್ದಾರೆ ಸರ್ಕಾರ. ಅದ್ರ ಮುಖಾಂತರ ಸದನ ನಡೀತಾ ಇಲ್ಲ. ಕೊನೆಗೆ ಸ್ಕ್ವೇರ್ ಮೀಟ್ರಲ್ಲಿ ಲೆಕ್ಕ ಹಾಕೋರು, ನಿಮ್ಮ ಸ್ಕ್ವೇರ್ ಫೀಟಲ್ಲಿ
70 ಎಕರೆನ ಹಣ ಫಿಕ್ಸ್ ಮಾಡಿದ್ದು ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಹಾಕ್ತಾರೆ ಆ 70 ಎಕರೆಗೆ. ಆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲೇ ಈಗ ಇಲ್ಲಿ ಲೆಕ್ಕ ಹಾಕಿದ್ರೆ ಒಂದೊಂದು ಎಕರೆ ಭೂಮಿಗೆ ಇದನ್ನು ಮಾರಾಟ ಮಾಡಿದ್ರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಇವ್ರ ಲೆಕ್ಕಾಚಾರದಲ್ಲಿ ಡೆವಲಪ್ಮೆಂಟ್ ಮಾಡಿ 50 ಕೋಟಿ 60 ಕೋಟಿ ಹೋಯ್ತದೆ ಇವ್ರು ಮಾಡೋದು. ಈಗಿನ ಅಲ್ಲಿರ್ತಕ್ಕಂಥ ಬೆಲೆ ಇವ್ರಿಗೆ 2 ಕೋಟಿ ಕೊಡ್ತಾರಂತ ರೈತರಿಗೆ. ಏನು 2 ಕೋಟಿ ಏನು ಭಾಳ ಅವ್ರು ಹೇಳೋದು ನೋಡಬೇಕು ಎಕ್ಸ್ಪ್ರೆಷನ್. ಇದು ಧರ್ಮಕ್ಕೆ ಕೊಡ್ತಾರ 2 ಕೋಟಿನ? ನಿಮ್ಮ ಅಧ್ಯಕ್ಷತೆಯಲ್ಲೇ ಫಿಕ್ಸ್ ಮಾಡಿದಿರಲ್ಲಪ್ಪ 12 ಕೋಟಿನ ನಿಮ್ಮ ಕ್ಯಾಬಿನೆಟ್ನಲ್ಲಿ. ಇಲ್ಲಿ 2 ಕೋಟಿ ಫಿಕ್ಸ್ ಮಾಡ್ತೀರಾ? ಇದು ಇರ್ತಕ್ಕಂಥ ರೈತರು ಸರ್, ರೈತರೇ ನಮಗೆ ಮುಂದೆ ಬಂದಿದ್ದಾರೆ. ಎಲ್ಲಿ ಬಂದಿದ್ದಾರೆ ಬ್ರದರ್? ಎಷ್ಟು ಈಗಾಗಲೇ 1 ವರ್ಷ ಆಯ್ತಾ ಬಂತಲ್ಲ. ಪ್ರಿಲಿಮಿನರಿ ನೋಟಿಫಿಕೇಷನ್ 2025 ಮಾಡಿದ್ರು. ಈಗ ಒಂದೊಂದು ಊರಿಂದ ಮೊದಲು 3 ಹಳ್ಳಿದು ಮಾಡಿದ್ರು ಫೈನಲ್ ನೋಟಿಫಿಕೇಷನ್ನು. ಎಷ್ಟು ಜನ ಕೊಟ್ಟಿದ್ದೀರಿ, ಎಷ್ಟು ಜನಕ್ಕೆ ದುಡ್ಡು ಕೊಟ್ಟಿದ್ದೀರಿ, ಎಷ್ಟು ಜನ ದುಡ್ಡು ತಗೊಂಡವ್ರೆ? ಅದು ನಿಮ್ಮ ದಬ್ಬಾಳಿಕೆ, ನಿಮ್ಮ ಇರ್ತಕ್ಕಂಥ ಪುಡಾರಿಗಳನ್ನ ಇಟ್ಕೊಂಡು ಪದರಿಸಿ ಗ್ರ್ಯಾಂಟ್ ಲ್ಯಾಂಡೆಲ್ಲ ವಜಾ ಮಾಡ್ತೀವಿ, ಕಿತ್ಕೋತೀವಿ, ಇದೆಲ್ಲ ಹೇಳಿ ಎದುರಿಸಿ ಎಷ್ಟು ಜನದ ಕೈಲಿ ತಗೊಂಡಿದ್ದೀರಿ ಈಗ ಭೂಮಿನ? ಎಲ್ಲ ಜನಗಳ ಮುಂದಿಡಿ. ಎಲ್ಲಿ ಒಪ್ಕೊಂಡವ್ರು ಜನ? ಇದ್ರಲ್ಲಿ ಕಾನೂನು ಹೋರಾಟ 100% ನಡೀತಾ ಇದೆ. ಈಗಾಗಲೇ ರೈತರುಗಳೇ ನ್ಯಾಯಾಲಯಕ್ಕೆ ಅರ್ಜಿ ಹಾಕೊಂಡವ್ರೆ, ನಾವು ಭೂಮಿ ಕೊಡೋದಿಲ್ಲ ಅಂತೇಳಿ, ಇದು ಇಲ್ಲಿಗಲ್, ಇದು ಸ್ಟಾಪ್ ಮಾಡಿ ಅಂತ ಅರ್ಜಿ ಹಾಕೊಂಡವ್ರು.